ಗೈಸ್ ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ನನ್ನ ಕೂದಲು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನಿಸ್ತಿತ್ತು ಇವತ್ತು. ಬಟ್ ಐ ಹ್ಯಾವ್ ಫೈನಲಿ ಡಿಸೈಡೆಡ್ ಕೂದಲು ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧನುಶ್ರೀ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಂತ್ಲಿ ಒಂದು ಎಂಪ್ಲಾಯಿಂಟು ಇಂಟರ್ವ್ಯೂ ಇದೆ. ಸೊ ಲೆಟ್ಸ್ ಗೋ. ಅಲ್ಲೂ ನನ್ನೊಂದು ಮೀಟಿಂಗ್ ಇದೆ, ಅದು ಮುಗಿಸ್ಕೊಂಡು ಬರಬೇಕು. ನಾನು ಶಾಪ್ಗೆ ಬಂದೆ ಆ್ಯಂಡ್ ನೇಲ್ಸ್ ಯಾರ ಮೇಲೆ ಮಾಡಿಸಿ ನೋಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆ್ಯಂಡ್ ನಂದೇ ಸ್ವಲ್ಪ ಗ್ರೋತ್ ಆಗಿತ್ತಲ್ಲ, 15 days ಆಯ್ತು ಅನ್ಸುತ್ತೆ. ಸೊ ಹಾಗಾಗಿ ಒಂದು ಕೈದು ಎಕ್ಸ್ಟೆನ್ಷನ್ ತೆಗೆಸಿ ಇದರಲ್ಲೇ ಮಾಡಿ ನೋಡ್ರಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಇದಾದಮೇಲೆ ನನಗೆ ಬೇರೆ ಒಂದು ಮೀಟಿಂಗ್ ಬೇರೆ ಇದೆ, ಸೊ ಅಲ್ಲಿಗೆ ಬೇರೆ ಹೋಗಬೇಕು. ಆ್ಯಂಡ್ ಅಮ್ಮ ನೋಡಿ ಕುತ್ಕೊಂಡೇನೋ ವರ್ಕ್ ಮಾಡ್ತಾ ಇದ್ದಾರೆ ಸಿಸ್ಟಮಲ್ಲಿ. ನಾನು ಎಕ್ಸ್ಪೆಕ್ಟ್ ಮಾಡಿದ ರೇಂಜಿಂಗ್ ಇಂಟರ್ವ್ಯೂ ಅಂತೂ ಹೋಗಲಿಲ್ಲ. ಬಟ್ ವಿಲ್ ಸಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಆಫೀಸ್ ಕತೆ ಗೊತ್ತಾ, ಲೇಟ್ ಆಯಿತು, 5-6 ಗಂಟೆ ಇವಾಗ. ಹಾಂ, ಇವಾಗ ಹಾಗಾಗಿ ನಂದು ಒಂದು ಸಲೂನ್ ಅಪಾಯಿಂಟ್ಮೆಂಟ್ ಇತ್ತು, ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ. ಲೆಟ್ಸ್ ಗೋ ದೇರ್. ಗೈಸ್ ನಾನಿವತ್ತು ಇದೇ ಪಿಕ್ಸ್ ಯೂನಿಸೆಕ್ಸ್ ಸಲೂನ್ಗೆ ಹೋಗ್ತಾ ಇರೋದು. ಲೆಟ್ಸ್ ಗೋ. ಆ್ಯಂಡ್ ಬರತ್ತು ಪಾರ್ಕ್ ಮಾಡೋಕ್ಕೆ ಅಂತ ಹೋಗಿದ್ದಾರೆ ವೆಹಿಕಲ್ನ ಇಲ್ಲೇ. ಅವ್ರು ಬರಲಿ ಮೇಲ್ಗಡೆ, ಆಮೇಲೆ ಹೋಗೋಣ. ಗೈಸ್ ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ನನ್ನ ಕೂದಲು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನಿಸ್ತಿತ್ತು ಇವತ್ತು. ಬಟ್ ಐ ಹ್ಯಾವ್ ಫೈನಲಿ ಡಿಸೈಡೆಡ್ ಕೂದಲು ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು. ಬಿಕಾಸ್ ತುಂಬ ಸ್ಪ್ಲಿಟ್ ಎಂಡ್ಸ್ ಆಗಿದೆ, ಇದರಿಂದ ಇನ್ನೂ ಜಾಸ್ತಿ ಹೇರ್ ಫಾಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಸ್ಪಾನು ಮಾಡಿಸೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ತುಂಬ ಹೇರ್ ರಫ್ ಆಗುತ್ತೆ. ಬಿಕಾಸ್ ನನ್ನ ನ್ಯಾಚುರಲ್ ಹೇರ್ ಏನಿದೆ ಅದು ಸ್ವಲ್ಪ ಕರ್ಲಿ ಇರೋದ್ರಿಂದ, ಕರ್ಲಿ ಹೇರ್ ಯೂಶಲಿ ಸ್ವಲ್ಪ ಫ್ರಿಝಿ ಇರುತ್ತೆ. ಸೊ ನೋಡೋಣ ಏನು ಮಾಡೋದು ಅಂತ. ಆ್ಯಂಡ್ ಭರತ್ ಇಸ್ ಆಲ್ಸೋ ಗೋಣ ಗೆಟ್ ಇಸ್ ಟ್ರಿಮ್ಮಿಂಗ್ ಆ್ಯಂಡ್ ಎವ್ರಿಥಿಂಗ್ ಡನ್. ಐ ರಿಯಲಿ ಲುಕ್ ಪ್ರಿಟಿ ಟುಡೇ ವಿತ್ ದ ಹೇರ್ ಐ ಫೀಲ್. ಬಟ್ ಐ ಆಮ್ ಟೇಕಿಂಗ್ ಅ ಬಿಗರ್ ರಿಸ್ಕ್ ಟು ಕಟ್ ಮೈ ಹೇರ್. ಬಟ್ ಲೆಟ್ಸ್ ಡೂ ಇಟ್ ಗೈಸ್. ಜಾಸ್ತಿ ಯೋಚನೆ ಮಾಡಬಾರ್ದು. ಆ್ಯಂಡ್ ಆಲ್ಸೋ ನಂದು ನೀಲ್ಸ್ ಕೂಡ ಆಯಿತು. ಸೊ ಇದು ಸಿಲ್ವರ್ ಕ್ಯಾಟೈ ಮಾಡಿಸಿದ್ದು. ಮತ್ತೆ ಪ್ರಾಬ್ಲಿ ಇದನ್ನು ಚೇಂಜ್ ಮಾಡಿಸ್ಬೋದು, ಬಿಕಾಸ್ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನನಗೆ. ಹೇರ್ ಸ್ವಲ್ಪ ಸ್ಪ್ಲಿಟ್ ಎಂಡ್ಸ್ ಆಗಿದೆ. ಸೊ ನನಗೆ ಕರ್ಟನ್ ಬ್ಯಾಂಗ್ಸ್ ಅನ್ನು ಸ್ವಲ್ಪ ಬೇಕು. ಆ್ಯಂಡ್ ಸ್ಪ್ಲಿಟ್ ಎಂಡ್ಸ್ ಎಲ್ಲ ಹೋಗಬೇಕು. ಆ್ಯಂಡ್ ತುಂಬ ಶಾರ್ಟ್ ಕೂಡ ಆಗಬಾರ್ದು. ಸೊ ಆ ಥರ ನನಗೊಂದು ಹೇರ್ ಕಟ್ ಬೇಕು. ಆ್ಯಂಡ್ ಸ್ಪಾ ಕೂಡ ಮಾಡಿಸ್ಬೇಕು. ಸೊ ಅದಕ್ಕೆ ಸರಿ ಹೋಗೋ ಥರ ಮಾಡಿಕೊಡಿ. So how much you want to start? I don't know, probably this much. ಹಾಂ, ಸ್ಪ್ಲಿಟ್ ಎಂಡ್ಸ್ ಹೋಗುತ್ತಲ್ವ ಕೂಡ. Cut this much. Okay. ವೆರಿ ಎಕ್ಸೈಟೆಡ್. ಗೈಸ್ ಇವಾಗ ಫಸ್ಟು ಹೇರ್ ಸ್ಪಾ ಮಾಡಿಸ್ಕೊಂಡ್ಬಿಡ್ತೀವಿ. ಸೊ ಅದಾದಮೇಲೆ ಹೇರ್ ಕಟ್ ಬೇಗ ಆಗೋಗ್ಬಿಡುತ್ತೆ. ಹೇರ್ ಕಟ್ ಮತ್ತು ಬ್ಲೋ ಡ್ರೈ. ಹೇರ್ ಸ್ಪಾ ಮಾಡಿಸ್ಕೊಳ್ಳೋಣ. ತುಂಬ ದಿನ ಆಯಿತು ಹೇರ್ ಸ್ಪಾ ಮಾಡಿಸಿ. ಬರೋದು ನಿದ್ದೆ ಹೋಗ್ಬಿಟ್ರ. ಒಂದು ಟ್ರಿಮ್ಮಿಂಗ್ ಮತ್ತು ಹೇರ್ ಕಟ್ ಆಗ್ತಾ ಇಲ್ಲ. ನಮ್ಮದು ಇವಾಗ ಸ್ಪಾ ಟ್ರೀಟ್ಮೆಂಟ್ ನಡೀತಾ ಇದೆ. ಐ ಲುಕ್ ಹಾರಿಬಲ್ ರೈಟ್ ನೌ, ಡೋಂಟ್ ಟೇಕ್ ಮೀ ಲೈಕ್ ದಿಸ್. ಸಮಥಿಂಗ್ ನ್ಯೂ. ನಂಗೆ ಬಾಯ್ ಕಟ್ ಮಾಡಿಸ್ಬೇಕು ಅಂತ ಒಂದ್ಸಲ ಅನ್ನಿಸ್ತಿರುತ್ತೆ. ಏನು ಮಾಡಲಿ, ಮಾಡ್ಸೋಣ. ಬೋರ್ಡ್ ಮಾಡಿಸ್ ನೆಕ್ಸ್ಟ್ ಟೈಮ್ ನಾನು ಬೋರ್ಡ ಮಾಡ್ಸೋಣ ಅನ್ಕೊಂಡೆ. ಅಪ್ಪ ಇಷ್ಟೊಂದು ಕ್ಯೂಟಾಗಿ ಕಾಣಿಸಲ್ಲ. ಆಮೇಲೆ ಹೆಂಗಿರೋ 600K ಆಗೋಯ್ತಲ್ಲ ಗೈಸ್. ಫೈನಲಿ ನನ್ನ 600K ಆಗೋಯ್ತು. ನನ್ನ ಸಲೂನಲ್ಲಿ ಗೊತ್ತಾಯ್ತು 600K, 600 ಪ್ಲಸ್ 2 ಫಾಲೋವರ್ಸ್, ಸಾರಿ 2 ಸಬ್ಸ್ಕ್ರೈಬರ್ಸ್. ಐ ಆಮ್ ವೆರಿ ಹ್ಯಾಪಿ. ಲೈಫ್ ಈಸ್ ಗೋಯಿಂಗ್ ಗುಡ್. ಜೂನ್ ಈಸ್ ಅ ವೆರಿ ಲಕ್ಕಿ ಮಂತ್ ಫಾರ್ ಮಿ, ಐ ಫೀಲ್. ಜೋಗಿ ಜೋಗಿ ಜೋಗಿ. ಒಂದು ಲಾಂಗ್ ಏನು ಅನ್ಕೊಡ್ಲ? ಬೇಡ ಬೇಡ, ಯಾಕೆ? ಅವ್ರಿಗೆ ಸೆಟ್ ಮಾಡ್ತಾರೆ ನೋಡಿ, ಹೆಂಗೆ ಸೆಟ್ ಮಾಡ್ಕೊಡ್ತಾರೆ ಅಂತ.
I'm a complete different person right now. I like that how we have made it short here. शॉर्ट मार दीजिएगा ये शॉर्ट किया है ना ये मुझे अच्छा लगा नहीं वॉल्यूम क्रिएट करना हाँ वो अच्छा लगा मुझे मैं ऐसे एक मूवी में देखा था हेयर कट और मुझे लगा कि हाँ एक दिन मुझे भी ऐसे करना है तो फाइनली आपने ही कर दिया नाइस आफ्टर लॉन्ग टाइम हेयर कट I made 600 subscribers also today 600 ಅಲ್ಲ 600k subscribers side partition both the side middle partition बहुत प्यारा सा है ನೈಸ್ ಓ ವೆರಿ ಹ್ಯಾಪಿ ಫೈನಲಿ ನನ್ನ ಹೇರ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಂತ ನೀವೇ ನೋಡ್ತಿರ್ಬೋದು ಐ ಥಿಂಕ್ ಆಫ್ಟರ್ 7-8 months ಆದಮೇಲೆ ಹೇರ್ ಕಟ್ ಮಾಡಿಸಿದ್ದೀನಿ ಐ ಥಿಂಕ್ ಐ ರಿಯಲಿ ನೀಡೆಡ್ ದಟ್ ಏನೋ ಟ್ರಾನ್ಸ್ಫಾರ್ಮೇಷನ್ ಎಲ್ಲ ಐ ಆಮ್ ವೆರಿ ಹ್ಯಾಪಿ ಇನ್ಮೇಲೆ ಶಾರ್ಟ್ ಹೇರ್ ಒಂಥರ ಚೆನ್ನಾಗಿರುತ್ತೆ ಸ್ವಲ್ಪ ದಿನ ಇಟ್ಕೊಳ್ಳೋದಕ್ಕೆ ಸೊ ನಿಮಗೆ ಏನು ಅನ್ನಿಸ್ತದೆ ನನ್ನ ಒಂದು ಹೇರ್ ಕಟ್ನ 1 to 10 ರೇಟ್ ಮಾಡಿ ಅಕ್ಕನ ಶಿವಮ್ ಗೈಸ್ ಅಣ್ಣನೇ ನನಗೆ ಆ್ಯಕ್ಚುಲಿ ಇಷ್ಟು ಚೆನ್ನಾಗಿ ಹೇರ್ ಕಟ್ ಮಾಡಿಕೊಟ್ಟಿದ್ದು ನೀವೇ ನೋಡ್ಬೇಕು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಥ್ಯಾಂಕ್ ಯು ಸೋ ಮಚ್ ಸೊ ನಿಮಗೂ ಇದೇ ಥರ ಏನಾದ್ರು ಬ್ಯೂಟಿಫುಲ್ ಹೇರ್ ಕಟ್ ಬೇಕು ಅಂತಂದರೆ ಅವ್ರನ್ನ ರೀಚ್ ಔಟ್ ಮಾಡಿ ಪಿಕ್ಸ್ ಸಲೂನಲ್ಲಿ ಓಕೆನಾ ಸೊ ಐ ಆಮ್ ವೆರಿ ಹ್ಯಾಪಿ ಇವತ್ತು ಪೂರಾ ರಾತ್ರಿ ಇಷ್ಟು ಚೆನ್ನಾಗಿ ಹೇರ್ ಟರ್ನ್ ಔಟ್ ಆಗಿರೋದಕ್ಕೆ ನಿದ್ದೆನೇ ಮಾಡಲ್ಲ ಅನ್ಸುತ್ತೆ ನಾನು ಆ್ಯಂಡ್ ಬರತ್ತಿಂದು ಆಯಿತು ಬರೋದು ಹೇಗೆ ಅನ್ನಿಸ್ತಿದೆ ನಿಮಗೆ ನನ್ನ ಹೇರ್ ಸಖತ್ತಾಗಿದೆಯಾ ಹೇಳಿ ಇನ್ನೇನಾದ್ರು ಕಾಂಪ್ಲಿಮೆಂಟ್ ಕೊಡಿ ಅಷ್ಟೇ ಹೇಳ್ಬಿಟ್ರೆ ಸಖತ್ತಾಗಿದೆ ನಿಮಗೇನು ಅನ್ನಿಸ್ತಿದೆ ಅಂತ ಕೂಡ ಕಮೆಂಟ್ ಹಾಕಿ ಗೈಸ್ ಕಮೆಂಟ್ ಸೆಕ್ಷನಲ್ಲಿ ನೇಲ್ ಏನೋ ಹೇರ್ ಕಟ್ಟು ನೇಲ್ ಪಾಲಿಶು ಎಲ್ಲ ಫುಲ್ಲು ಮೇಡಮ್ ಅವರು ಮತ್ತೆ ನಾವ್ಯಾರು ಕಮ್ಮಿನ ನಾವು 600k ರೀಚ್ ಆಗಿರೋ ಖುಷಿಗೆ ಇವತ್ತು ನಾವು ಏನು ಬೇಕೋ ಎಲ್ಲ ತಿನ್ನೋದೆ ಎತ್ಕೊಂಡು ತಿನ್ನೋಣ ಗೈಸ್ ಪೊಟೊಟೋಸ್ ತಿನ್ನೋದಕ್ಕೆ ಸಾಕಾಗೋಯ್ತು ಇವಾಗ ನಮ್ಮ ಮೇಯ್ನು ವೆಜ್ ಬಿರಿಯಾನಿ ಬಂತು ಅದ್ರ ಜೊತೆಗೆ ಪನ್ನೀರ್ ಬಟರ್ ಮಸಾಲ ಆರ್ಡರ್ ಮಾಡಿದ್ವಿ ಅದನ್ನು ತಿನ್ನೋಣ ಇವಾಗ ಜೊತೆಗೆ ಮೊಸರು ಬಜ್ಜಿನೂ ಕೊಟ್ಟಿದ್ದಾರೆ ನನಗಿದು ಭಾರಿ ಇಷ್ಟ ಆ್ಯಕ್ಚುಲಿ ಗೈಸ್ ಇವಾಗ ತಾನೇ ಮನೆಗೆ ಬಂದು ರೀಚ್ ಆದ್ವಿ ಜಸ್ಟ್ ಮೇಲೆ ಬಂದ್ವಿ ಮಳೆ ಸ್ಟಾರ್ಟ್ ಆಯಿತು ಹೊರಗಡೆ ಆ್ಯಂಡ್ ಅಮ್ಮ ಏನೋ ತಿಂತವ್ರೆ ನೋಡ್ರಿ ಇವಾಗ ಇಲ್ಲಿ ಅಪ್ಪ ಕಡಲೆಕಾಯಿ ಎಲ್ಲ ಬೇಯಿಸ್ಕೊಂಡು ತಿಂತವ್ರೆ ನಿಮ್ದಾಯ್ತಾ ಊಟ ಇವಾಗ ತಾನೆ ನಾನು ಹೋಗ್ತಾ ಬರ್ತೀನಿ ರೊಟ್ಟಿ ನಾನು ಒಂದು ಪೀಸ್ ತಿಂತೀನಿ ಇವಾಗ ಬ್ಯೂಟಿ ಬೆಂಕೈತಿ ಲುಕ್ ತಂಪೈತಿ